ಬೆಂಗಳೂರು ಸೌತ್ ಜಿಲ್ಲಾ ಪಂಚಾಯತಿಯಿಂದ ಈಗ ನಿಮಗೆಲ್ಲ ಪೈ 2.0 ಬಗ್ಗೆ ಎಲ್ಲ ಗ್ರಾಮ ಪಂಚಾಯತಿಯ ಪಿ ಡಿ ಒ ಹಾಗೂ ಡಿ ಒಸ್ಗಳಿಗೆ ಟ್ರೈನಿಂಗ್ ಆಗಿರುತ್ತೆ. ಸೊ ಒಟ್ಟು 116 ಕ್ವೆಶನೇರ್ಸ್ಗಳ ಬಗ್ಗೆ ನೀವು ಒಂದು ಡೇಟಾ DCF ಫಾರ್ಮ್ಯಾಟ್ನ ಲೈನ್ ಡಿಪಾರ್ಟ್ಮೆಂಟ್ಸ್ಗಳಿಂದ ಕಲೆಕ್ಟ್ ಮಾಡಿಕೊಂಡು ಪೈ 2.0 ಪೋರ್ಟಲ್ನಲ್ಲಿ ಅದನ್ನು ಎಂಟ್ರಿ ಮಾಡ್ತಾಯಿದ್ದೀರಾ. ಈ ಎಂಟ್ರಿ ಮಾಡಿದಂತಹ ಫಾರ್ಮ್ಯಾಟ್ಸ್ಗಳನ್ನ ನೀವು ಒಂದು ಸಭೆಯಲ್ಲಿ ಇಟ್ಟು ಫೈನಲ್ ಮಾಡಿ ಅದನ್ನು ಚರ್ಚೆ ಮಾಡಿ ಅದನ್ನು ಅಪ್ರೂವ್ ಮಾಡುವಂಥ ಪ್ರೊಸೆಸ್ಸು ಆಗಬೇಕಾಗಿರುತ್ತೆ. ಇದನ್ನು ತಾವೆಲ್ಲರೂ ಪಂಚತಂತ್ರ 2.0ನಲ್ಲಿ ಸ್ಪೆಷಲ್ ಸಭಾ ಗ್ರಾಮ ಸಭಾನ ಶೆಡ್ಯೂಲ್ ಮಾಡಿ ಮಾಡ್ತಾ ಇರ್ತೀರ. ಅದೇ ರೀತಿ ಇಂಪಾರ್ಟೆಂಟ್ ಏನು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ನ ಪಂಚಾಯತ್ ನಿರ್ಣಯ್ ಆ್ಯಪ್ನಲ್ಲೂ ಸಹ ಇದನ್ನು ಮಾಡಬೇಕಾಗಿರುತ್ತೆ. ಫಸ್ಟು ನೀವು ಪಂಚತಂತ್ರ 2.0ನಲ್ಲಿ ಶೆಡ್ಯೂಲ್ ಮಾಡಲಿಲ್ಲ ಅಂದರೂ ಸಹ ಪಂಚಾಯತ್ ನಿರ್ಣಯ್ ಆ್ಯಪ್ ಅಥವಾ ವೆಬ್ಸೈಟ್ನಲ್ಲಿ ಇದನ್ನು ಮಾಡೋದು ಕಡ್ಡಾಯವಾಗಿರುತ್ತೆ. ಸೊ ಇಲ್ಲಿ ನೀವು ನಾನೀಗ ತೋರಿಸ್ತೀನಿ ಯಾವ ಥರ ಅದನ್ನು ಮಾಡ್ಕೊಬೇಕು ಅಂತ. ಸ್ಕ್ರೀನಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ಟೋರ್ಸ್ ಇದೆ. ಸ್ಟೋರ್ಸ್ನಲ್ಲಿ ಹೋಗಿ ನಿಮಗೆ ಕಾಣಿಸ್ತಾ ಇದೆ ಪಂಚಾಯತ್ ನಿರ್ಣಯ ಅಂತ ಸರ್ಚ್ ಕೊಡಬೇಕಾಗುತ್ತೆ. ಸೊ ಸರ್ಚ್ ಕೊಟ್ಟಾಗ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ಥರ ನೋಡಿ, ಈ ಒಂದು ಸಿಂಬಲ್ನಲ್ಲಿ ಒಂದು ಆ್ಯಪ್ ಬರುತ್ತೆ. ಈ ಆ್ಯಪ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಓಪನ್ ಮಾಡಿದ ಕೂಡಲೇ ನಿಮಗೆ ಯೂಸರ್ ಐ ಡಿ ಪಾಸ್ವರ್ಡ್ ಕೇಳುತ್ತೆ. ಯೂಸರ್ ಐ ಡಿ ಪಾಸ್ವರ್ಡ್ನ ನೀವು ನಿಮ್ಮ ಪಂಚಾಯಿತಿಯ ಗ್ರಾಮ್ ಸ್ವರಾಜ್ ADM ಲಾಗಿನ್ ಐ ಡಿ ಪಾಸ್ವರ್ಡ್ಸ್ ಏನು ಯೂಸ್ ಮಾಡ್ತಾಯಿದ್ದೀರಾ ಅದನ್ನು ಹಾಕಿ ಲಾಗಿನ್ ಆಗಬೇಕು. ಗ್ರಾಮ್ ಸ್ವರಾಜ್ನ ನಿಮ್ಮ ಪಂಚಾಯಿತಿಯ ADM ಲಾಗಿನ್ ಐ ಡಿ ಡೀಟೇಲ್ಸ್ ಯೂಸ್ ಮಾಡಿಕೊಂಡು ಲಾಗಿನ್ ಆದರೆ ಈ ಒಂದು ಆ್ಯಪು ಓಪನ್ ಆಗುತ್ತೆ. ಸೊ ಇದರಲ್ಲಿ ಫಸ್ಟ್ ನೀವು ಮಾಡಬೇಕಾಗಿರೋದು ಇಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಸ್ಟರ್ ಡೇಟಾ ಅಂತ ಕಾಣಿಸ್ತಾ ಇದೆ ನಿಮಗೆ ಅಲ್ಲ. ಸೊ ಇದರಲ್ಲಿ ಮೀಟಿಂಗ್ ವೆನ್ಯೂ ಮ್ಯಾನೇಜ್ಮೆಂಟ್ ಅಂತ ಇದೆ. ಇದು ನಿಮ್ಮ ಗ್ರಾಮ ಪಂಚಾಯಿತಿ ಮೀಟಿಂಗ್ಗಳನ್ನ ಅಥವಾ ಯಾವುದೇ ಒಂದು ಸಭೆಗಳನ್ನ ಎಲ್ಲಿ ಶೆಡ್ಯೂಲ್ ಮಾಡ್ತಾಯಿದ್ದೀರಾ ಅಂತ ಕೇಳುತ್ತೆ. ಸೊ ವೆನ್ಯೂ ನೇಮ್ GP ನಿಮ್ಮ ಪಂಚಾಯಿತಿಯ ಹೆಸರನ್ನ ಟೈಪ್ ಮಾಡಬೇಕು. ನಂತರ ಅಡ್ರೆಸ್ಸು ಹರಿಸಂದ್ರ, ನಿಮ್ಮ ಗ್ರಾಮ ಪಂಚಾಯಿತಿಯ ಏನು ಅಡ್ರೆಸ್ ಇದೆ ಅದನ್ನು ಹಾಕಿ. ಲೊಕೇಶನ್ನು ಕೇಳೋಕ್ಕಾಗುತ್ತೆ. ಸೊ ನಿಮ್ಮ ಪಂಚಾಯಿತಿಯ ಬಿಲ್ಡಿಂಗ್ ಹಾಲು ಅಥವಾ ನಿಮ್ಮ ಗ್ರಾಮ ಪಂಚಾಯಿತಿಯ ಬಿಲ್ಡಿಂಗ್ನ ಫೋಟೋನ ಕ್ಲಿಕ್ ಮಾಡಬೇಕು. ಇದಾದ ನಂತರ ಸಬ್ಮಿಟ್ ಕೊಡಬೇಕಾಗುತ್ತೆ. ಸೊ ಈ ರೀತಿ ಹಾಕಿ ಕ್ಯಾಪ್ಚರ್ ಮಾಡಬೇಕು. ಸೊ ಈ ಥರ ಹಾಕಿ ಕ್ಯಾಪ್ಚರ್ ಮಾಡಿದ್ಮೇಲೆ ನಿಮ್ಮ ವೆನ್ಯೂ, ನಿಮ್ಮ ಪಂಚಾಯಿತಿ ಮೀಟಿಂಗ್ ವೆನ್ಯೂ ಸೇವ್ ಆಗುತ್ತೆ. ಸೊ ಸೇವ್ ನೋಡಿ, ಕೆಳಗಡೆ ಬಂತು ಮೀಟಿಂಗ್ ವೆನ್ಯೂ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ. ಸೊ ಇದಾದ ನಂತರ ಶೆಡ್ಯೂಲ್ ಮೀಟಿಂಗ್ ಹೋಗಬೇಕು. ಕಾಣಿಸ್ತಾ ಇದೆ ನೋಡಿ, ಶೆಡ್ಯೂಲ್ ನ್ಯೂ ಮೀಟಿಂಗ್ ಅಂತ. ಸೊ ಶೆಡ್ಯೂಲ್ ನ್ಯೂ ಮೀಟಿಂಗ್ ಹೋಗಿ ನೀವು ಯಾವ ದಿನ ಈ ಪೈ 2.0 8 ಫಾರ್ಮ್ಯಾಟ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಡಿಪಾರ್ಟ್ಮೆಂಟಿಂದ ಸೈನ್ ತೊಗೊಂಡು ಫಾರ್ಮ್ಯಾಟ್ಸ್ಗಳನ್ನ ಯಾವ ದಿನ ನೀವು ಮೀಟಿಂಗ್ ಇಟ್ಕೋಬೇಕು ಆ ದಿನ ನೀವು ಇಮಿಡಿಯೇಟಾಗಿ ಶೆಡ್ಯೂಲ್ ಮಾಡ್ಬೋದು. ಇವತ್ತು 22ನೇ ತಾರೀಕು, ನೀವು 22ನೇ ತಾರೀಕೇ ಶೆಡ್ಯೂಲ್ ಮಾಡ್ಬೋದು. ಅಥವಾ ನಾಳೆಗೆ ಇಟ್ಕೊಬಂದರೆ ನಾಳೆಗೆ ಶೆಡ್ಯೂಲ್ ಮಾಡ್ಬೋದು. ಸೊ ಪಂಚತಂತ್ರ ಥರ ನೀವು 10 ಡೇಸ್ ಆಗಲಿ 14 ಡೇಸ್ ಆಗಲಿ ಕಾಯೋ ಅವಶ್ಯಕತೆ ಇರೋಲ್ಲ. ಸೊ ನಂತರ ಇದಾದಮೇಲೆ ಟೈಮಿಂಗ್ಸ್ಗೆ ಬೇಕಾಗುತ್ತೆ, ಟೈಮಿಂಗ್ಸ್ನ ಶೆಡ್ಯೂಲ್ ಮಾಡ್ಬೋದು. ನಂತರ ಇಲ್ಲಿ ನೋಡಿ, ನಾವು ಅಲ್ಲಿ ವೆನ್ಯೂನ ಶೇರ್ ಮಾಡಿರೋದ್ರಿಂದ ಇಲ್ಲಿ ಆಟೋಮೆಟಿಕಲಿ ಇಲ್ಲಿ GP ಹರಿಸಂದ್ರ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಅಕಸ್ಮಾತ್ ಅಲ್ಲಿ ಮಾಡಿಲ್ಲ ಅಂದರೆ ಇಲ್ಲಿ ಪ್ಲಸ್ ಅನ್ನೋ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ನೀವು ಹೊಸದಾಗಿ ಆ್ಯಡ್ ಮಾಡಬೇಕಾಗುತ್ತೆ. ಇದಾದ ನಂತರ ಮೀಟಿಂಗ್ ಟೈಪ್ ಕೇಳುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟು, ಇಲ್ಲಿ ಮೀಟಿಂಗ್ ಟೈಪ್ ಬಂದು ನೋಡಿ, ಇಲ್ಲಿ ಪೈ ಅಂತ ಕಾಣಿಸ್ತಾ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಪೈ ಡಿಸ್ಕಷನ್ ಆ್ಯಂಡ್ ಅಪ್ರೂವಲ್ ಆಫ್ ಪೈ ಡೇಟಾ. ಸೊ 23-24ನೇ ಸಾಲಿನ ಪೈ ಮಾಹಿತಿಗಳನ್ನು ಈ ಒಂದು ಮೀಟಿಂಗಲ್ಲಿ ಚರ್ಚೆ ಮಾಡ್ತಾಯಿದ್ದೀವಿ. ನಮ್ಮ ಗ್ರಾಮ ಪಂಚಾಯತ್ ವಾಸ್ತುಸ್ಥಿತಿ ಏನಿದೆ ಅದರ ಕ್ವಶನ್ಸ್ಗಳನ್ನ ಈ ಒಂದು ಮೀಟಿಂಗಲ್ಲಿ ಡಿಸ್ಕಷನ್ ಮಾಡ್ತಾಯಿದ್ದೀವಿ ಅಂತ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಟೈಟಲ್ನ ಪೈ ಅಂತ ಹಾಕಿ, ನಂತರ ಮೀಟಿಂಗ್ ಡಿಸ್ಕ್ರಿಪ್ಷನು ಸಹ ಪೈ ಅಂತ ಹಾಕಿ, ಅಥವಾ ಇನ್ನೂ ಸ್ವಲ್ಪ ಬ್ರೀಫಾಗಿ ನೀವು ಹಾಕ್ಬೋದು. ನಂತರ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಸೈನ್ಡ್ ಆ್ಯಂಡ್ ಸ್ಟ್ಯಾಂಪಡ್ ಕಾಪಿ ಆಫ್ ಮೀಟಿಂಗ್ ನೋಟಿಸ್. ನೀವು ಒಂದು ನಿಮ್ಮ ಪಂಚಾಯತಿ ಲೆಟ್ರೇಟಲ್ಲಿ ಈ ಒಂದು ಮೀಟಿಂಗ್ನ ಕರೆದಿರೋದು ಇಂಥ ದಿನಾಂಕ ಅಂತ ಆ ಒಂದು ಕಾಪಿನ ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಒಂದು ಕಾಪಿನ ಇಲ್ಲಿ ಅಪ್ಲೋಡ್ ಮಾಡಿ, ಅಥವಾ ಅಪ್ಲೋಡ್ ಮಾಡಿರೋ ಲೆಟ್ರನ್ನ ನೀವಿಲ್ಲಿ ಫೋಟೋ ಕ್ಯಾಪ್ಚರು ಮಾಡ್ಬೋದು. ಓಕೆ. ಸೊ ಈ ಥರ ಟೇಬಲ್ ಮೇಲೆ ಹೀಗಿಟ್ಟು ನೀವು ಅದನ್ನು ಕ್ಯಾಪ್ಚರ್ ಮಾಡಿ ಓಕೆ ಮಾಡಿದ್ರೆ,
ಸೊ ಅದು ಸಬ್ಮಿಟ್ ಆಗುತ್ತೆ. ಸೊ ಇದನ್ನು ಹಾಕಿ ಶೆಡ್ಯೂಲ್ ಆ್ಯಂಡ್ ಪಬ್ಲಿಷ್ ನೋಟಿಸ್ ಅಂತ ಕೊಟ್ಟರೆ, ಆರ್ ಯು ಶೋರ್ ಯು ವಾಂಟ್ ಟು ಸಬ್ಮಿಟ್ ಅಂತ ಕೊಟ್ಟು ಎಸ್ ಅಂತ ಕೊಟ್ಟರೆ, ಪೈ ಅನ್ನೋ ಮೀಟಿಂಗು ಶೆಡ್ಯೂಲ್ಡ್ ಆಗಿದೆ. ಸೊ ಆ ದಿನ ನೀವು ಇಲ್ಲಿ ನೋಡಿ, ನಿಮಗೆ ಕಾಣಿಸ್ತಾ ಇದೆ ಮೀಟಿಂಗ್ ಡೀಟೇಲ್ಸು, ಪೈ ಡಿಸ್ಕಷನ್ನು. ಸೊ ಈ ರೀತಿ ನೀವು ಪಂಚಾಯತ್ ನಿರ್ಣಯ ಆ್ಯಪ್ನಲ್ಲಿ ಮೀಟಿಂಗ್ನ ಶೆಡ್ಯೂಲ್ ಮಾಡ್ಬೋದು. ಸೊ ಇಮಿಡಿಯೇಟಾಗಿ ಇವತ್ತಿಗೆ ಶೆಡ್ಯೂಲ್ ಮಾಡ್ಕೋಬೋದು ಅಥವಾ ನಾಳೆಗೆ ಮಾಡ್ಕೋಬೋದು. ಪಂಚಾಯತಿ ನೋಟಿಸ್ನ ಇಮಿಡಿಯೇಟಾಗಿ ಸರ್ವ್ ಮಾಡಿ ಇಲ್ಲಿ ನೀವು ಮಾಡ್ಬೋದು. ಸೊ ಇಷ್ಟು ಮೇಜರ್ ಪ್ರೊಸೀಜರ್ಸ್ ಇರುತ್ತೆ. ಸೊ ಇಲ್ಲಿ ಚೇರ್ಪರ್ಸನ್ನ ಆ್ಯಡ್ ಮಾಡ್ಬೋದು ಅಥವಾ ಮೀಟಿಂಗ್ ಶೆಡ್ಯೂಲ್ ಆಗಿರೋದನ್ನ ನೋಡ್ಬೋದು. ನೋಡಿ, ನೇಮು ಟೈಪ್ ಮಾಡ್ಬೋದು, ಅವ್ರ ಮೊಬೈಲ್ ನಂಬರ್ ಹಾಕ್ಬೋದು ಅಧ್ಯಕ್ಷರದು. ಸೊ ಇದನ್ನೆಲ್ಲ ಹಾಕಿ ಮತ್ತು ಯಾರ್ಯಾರು ಈ ಮೀಟಿಂಗಿಗೆ ಬರ್ತಾರೆ ಅವ್ರನ್ನೂ ಸಹ ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೋದು. ಸೊ ಇಷ್ಟು ಮಾಡಿ ಶೆಡ್ಯೂಲ್ ಆಗಿರುತ್ತೆ. ಕತ್ಲಲ್ಲಿ ಏನು ಮಾಡ್ತಾವ್ರೆ? ಸೊ ಈ ಥರ ರಿಜಿಸ್ಟರ್ ಅಜೆಂಡಾನು ಸಹ ನೀವು ಇಲ್ಲಿ ಡಿಸ್ಕಷನಲ್ಲಿ ಆ್ಯಡ್ ಮಾಡ್ಬೋದು.